ಕೋಡ್ಗಳನ್ನ ತಂದು ಇವತ್ತು ಕಾರ್ಮಿಕರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದೆ. ಇವತ್ತು ಕಾರ್ಮಿಕರು ಇಲ್ಲ ಅಂದರೆ ಯಾವುದೂ ದೇಶನೇ ಇಲ್ಲ. ಅದನ್ನು ಮೋದಿ ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಇಲ್ಲಿ ರಾಜ್ಯ ಸರ್ಕಾರನೂ ಅರ್ಥ ಮಾಡ್ಕೋಬೇಕಾಗಿದೆ. ಕಾರ್ಮಿಕರು ಗುಲಾಮರಾಗೇ ಇರಬೇಕು, ಕಾರ್ಮಿಕರು ಕೆಳಗಡೆನೇ ಇರಬೇಕು. ಇವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಮಾಸೆ ಅದಾನಿ ಅವ್ರನ್ನೆಲ್ಲ ಇವ್ರನ್ನ ಮೆರೆಸಾಡೋದಕ್ಕೆ ಇವತ್ತು ನಮ್ಮನ್ನು ಎಲ್ಲ ಒಂಥರ ಗುಲಾಮರಾಗಿ ನೋಡ್ಬೇಕು ಅನ್ನೋದನ್ನು ಉದ್ದೇಶ ಇದೆ. ಅದು ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇವತ್ತಿನ ಪ್ರೊಟೆಸ್ಟ್ ಬಂದು ಕಾರ್ಮಿಕರ 4 ಕೋಡ್ ಏನಿದೆಯೋ ಅವ್ರಿಗೆ 8ನೇ ತಾರೀಕು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿ ಒಂದು ನೋಟಿಸ್ ಹಾಕಿದ್ದಾರೆ. ಹಾಗಾಗಿ ಕಾರ್ಮಿಕರ ಕೋಡ್ಗಳ ಬಗ್ಗೆ ನಾವು ಸುಮಾರು ಹೋರಾಟಗಳು ಮಾಡಿದ್ದೀವಿ. ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ ಅದನ್ನು ಸುಟ್ಟು ಹಾಕಿದ್ದೀವಿ ಕೂಡ. ಈ ಥರ ಒಂದು ಹೋರಾಟಗಳು ನಡೀತಾ ಇರಬೇಕಾದ್ರೆ, ಕಾರ್ಮಿಕರ ಮಧ್ಯದಲ್ಲಿ ಚರ್ಚೆಗಳಾಗಬೇಕಾದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಆದರೂ ಕೂಡ ನಾವು ಅದನ್ನು ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಆಗಿರ್ಬೋದು, ಇವಾಗ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಾವು ಜಾರಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಆ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಇಲ್ಲಿ ಹೋರಾಟಕ್ಕೆ ಹಮ್ಮಿಕೊಂಡಿರೋದು. ಯಾವುದೇ ಕಾರಣಕ್ಕಾದ್ರೂ ನಾವು ಇದು ಜಾರಿ ಮಾಡೋಕ್ಕೆ ಬಿಡೋದಿಲ್ಲ. ಯಾಕಂದರೆ ಇವತ್ತು ಕಾರ್ಮಿಕರು ಇಲ್ಲ ಅಂದರೆ ಯಾವುದೂ ದೇಶನೇ ಇಲ್ಲ. ಅದನ್ನು ಮೋದಿ ಸರ್ಕಾರನೂ ಅರ್ಥ ಮಾಡ್ಕೋಬೇಕು, ಇಲ್ಲಿ ರಾಜ್ಯ ಸರ್ಕಾರನೂ ಅರ್ಥ ಮಾಡ್ಕೋಬೇಕಾಗಿದೆ. ಕಾರ್ಮಿಕರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಕಮ್ಮಿ ಸಂಬಳಕ್ಕೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಕೆಲಸ ಇಲ್ಲದೇ ಇರೋರು ಸುಮಾರು ಜನ ಪರದಾಡ್ತಾ ಇದ್ದಾರೆ. ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಇರೋ ಕೋಡನ್ನು ಅವರು ಇಲ್ಲದೇ ಇರೋ ಕೋಡ್ಗಳನ್ನ ತಂದು ಇವತ್ತು ಕಾರ್ಮಿಕರಿಗೆ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಆ ವಿರೋಧವಾಗಿ ನಾವು ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋಲ್ಲ ಅಂಥೇಳಿ ಈ ಹೋರಾಟನ ಹಮ್ಮಿಕೊಂಡಿರೋದು. ಸರ್ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಕೋಡ್ಗಳಿಂದ ಮೊದಲಾದ್ರೆ ಕಾರ್ಮಿಕರು ಒಂದು ಸಂಘಟನೆ ಕಟ್ಕೋತಾ ಇದ್ದರು. ಸಂಘಟನೆ ಮೂಲಕ ಅವರು ಕೇಳ್ತಾ ಇದ್ದರು, ಅಧಿಕಾರಿಗಳ ಹತ್ರ ಹೋಗಿ ಕೇಳೋ ಒಂದು ಹಕ್ಕಿತ್ತು, ಒಂದು ಹೋರಾಟ ಮಾಡೋ ಹಕ್ಕಿತ್ತು, ನಮಗಿಷ್ಟು ಸಂಬಳ ಕೊಡಿ ಅಂತ ಕೇಳೋ ಹಕ್ಕಿತ್ತು. ಪ್ರತಿಯೊಂದು ಹಕ್ಕೂ ಕೂಡ ಕಿತ್ಕೋತಾ ಇದೆ. ಆ ಕೋಡಲ್ಲಿ ಆಗ್ತಾ ಇರೋದೇ ಅದೇ ಪ್ರಾಬ್ಲಮ್ಮು. ಕಾರ್ಮಿಕರು ಗುಲಾಮರಾಗೇ ಇರಬೇಕು, ಕಾರ್ಮಿಕರು ಕೆಳಗಡೆನೇ ಇರಬೇಕು. ಇವರು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಮಾಸೆ ಅದಾನಿ ಅವ್ರನ್ನೆಲ್ಲ ಇವ್ರನ್ನ ಮೆರೆಸಾಡೋದಕ್ಕೆ ಇವತ್ತು ನಮ್ಮನ್ನು ಎಲ್ಲ ಒಂಥರ ಗುಲಾಮರಾಗಿ ನೋಡ್ಬೇಕು ಅನ್ನೋದನ್ನು ಉದ್ದೇಶ ಇದೆ. ಅದು ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಯಾಕಂದರೆ ಕಾರ್ಮಿಕರದ ಹಕ್ಕಿರೋದು ಅವ್ರು ಹುಟ್ಟಿದಾಗಿಂದನೂ ಇದೆ. ನಾವು ಸಂಘಟನೆ ಕಟ್ಟಬೇಕು, ಹೋರಾಟ ಮಾಡಬೇಕಂತ ಬಾಬಾ ಸಾಹೇಬ್ ಅವರು ಹೇಳಿದ್ದಾರೆ, ಅದು ಗೊತ್ತಿದೆ. ಇವತ್ತೆಲ್ಲರೂ ಸಂವಿಧಾನ ಇಟ್ಕೊಂಡು ನಾವು ಮಾತಾಡ್ತೀವಂದರೆ ಇದನ್ನ ಯಾಕೆ ಮರಿತಾ ಇದ್ದಾರೆ, ಕಾರ್ಮಿಕರ ಹಕ್ಕುಗಳನ್ನ ಯಾಕೆ ಮರಿತಾ ಇದ್ದಾರೆ? ಅದ್ರ ಬಗ್ಗೆ ನಾವಿಲ್ಲಿ ವಿರೋಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನೋಡಿ, ನೀವು ಇವತ್ತು ಕಟ್ಟಡ ಕಾರ್ಮಿಕರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ, ಬೀದಿ ಬದಿ ಕಾರ್ಮಿಕರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ. ಅವರು ಅಲ್ಲಿ ಎತ್ತಂಗಡಿನೇ ಮಾಡ್ತಾ ಇದ್ದಾರೆ, ಸರಿನಾ? ಇದರಲ್ಲಿ ಯಾರು ಮಾಲೀಕರು ಯಾರಿದ್ದಾರೆ ಅವ್ರು ಇನ್ನೂ ಮೇಲಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಕಾರ್ಮಿಕರು ಕೆಳಗಡೆನೇ ಬರ್ತಾ ಇದ್ದಾರೆ, ಆಯಿತಾ? ಹಾಗಾಗಿ ನಾವು ಕೇಳ್ತಾ ಇರೋದು, ಕಾರ್ಮಿಕರಿಗೆ ನೋಡಬೇಕಾಗಿದೆ ಸ್ವಲ್ಪ ಕಣ್ಣು ಬಿಟ್ಟು. ಇವತ್ತು ನಾನು ಹೇಳೋದು, ಒಂದು ಎಲೆಕ್ಷನ್ ಇದ್ದರೆ ನೀವು ಕಾರ್ಮಿಕರನ್ನ ಹುಡ್ಕೊಂಡು ಹೋಗ್ತೀರಾ, ಓಟ್ ತೊಗೋತೀರಾ. ಇವತ್ತು ಕಾರ್ಮಿಕರು ಬಂದು ನಿಮ್ಮ ಹತ್ರ ಕೇಳೋಕ್ಕೂ ಆಗಲ್ಲ, ನೀವು ಹತ್ರಕ್ಕೂ ಸೇರಿಸಲ್ಲ, ಅವ್ರನ್ನ ಕೇಳೋದು ಇಲ್ಲ, ನೋಡೋದು ಇಲ್ಲ. ಈ ರೀತಿ ಒಂದು ಪರಿಸ್ಥಿತಿ ಇದೆ ಕಾರ್ಮಿಕರಿಗೆ. ಅದಕ್ಕೆ ಕೋಡ್ಗಳ ಬಗ್ಗೆ ನಾವು ನಿರ್ದಿಷ್ಟವಾಗಿ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದ.